ಕಾರ್ಯಕಾರಿಣಿ ಸಭೆಯ ಮತ್ತು ಎಲ್ಲರೂ ಇಲ್ಲಿ ಸೇರಿದ ನಂತರ ನಮ್ಮೆಲ್ಲರ ಸಮ್ಮುಖದಲ್ಲಿ ನಾನು 1 ವರ್ಷದಿಂದ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಮೊದಲು ಬೇರೆ ಸಂಘಟನೆಯಲ್ಲಿ ಒಂದು 15 ವರ್ಷ ಕೆಲಸ ಮಾಡಿದ್ದೀನಿ. ಅಲ್ಲಿ ಕೆಲವೊಂದು ಕಾರಣಾಂತರಗಳಿಂದ ಅಲ್ಲಿ ಬಿಟ್ಟು ಇಲ್ಲಿ ಬಂದಿದ್ದೀನಿ. ಏನೇ ಯಾವುದೇ ಸಂಘಟನೆಯಲ್ಲಿ ಒಂದೇ ಉದ್ದೇಶ, ನಮ್ಮದು ನೆಲ ಜಲ ನುಡಿ ನಾಡು ನುಡಿಗೋಸ್ಕರ ನಾವು ಕೈ ಎತ್ತಿ ಜೋರಾಗಿ ಕೂಗ್ತೀವಿ. ಅದಕ್ಕೆ ಧಕ್ಕೆ ಬಂದಾಗ ಅದರಿಂದ ನಾನು ಅಲ್ಲಿ ಬಿಟ್ಟು ಬಂದ ಉದ್ದೇಶ ಏನಂದ್ರೆ, ಅಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ಮಹಿಳೆಯರಿಗೆ ಸ್ವಲ್ಪ ಅನುಕೂಲತೆಗಳನ್ನು ಕೊಡೋದರಲ್ಲಿ ಸಮಸ್ಯೆಗಳನ್ನು ಸಾಲ್ವ್ ಮಾಡೋದರಲ್ಲಿ ಸ್ವಲ್ಪ ಹಿಂದೆ ಇತ್ತು. ಅದರಿಂದ ಇಲ್ಲಿ ನಮ್ಮ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆಯ ನೀಲೇಶ್ ಗೌಡ್ರು ಸರ್ ಅವರ ಸಂಘಟನೆಯನ್ನು ನಾನು ಒಂದು 6 ತಿಂಗಳಿಂದ ಅದನ್ನು ನೋಡುತ್ತಾ ಬರ್ತಿದ್ರೆ, ಒಳ್ಳೆಯ ಸಂಘಟನೆ, ಒಳ್ಳೆಯ ರಾಜ್ಯ ಅಧ್ಯಕ್ಷರು, ಸರಳತೆ ಸಜ್ಜತೆಯಿಂದ ಕೂಡಿದಂತ ವ್ಯಕ್ತಿಯಾಗಿದ್ದರಿಂದ ಮಹಿಳೆಯರು ಇಲ್ಲಿ ತುಂಬಾ ಜನ ಕೆಲಸ ಮಾಡ್ತಾ ಇದ್ದಾರೆ. ಅದರಲ್ಲಿ ನಾನು ಒಬ್ರು ಕೆಲಸ ಮಾಡೋಕ್ಕೆ ತುಂಬಾ ಇಷ್ಟ ಆಯಿತು. ಅದರಿಂದ ನಾನು ಇಲ್ಲಿ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಮತ್ತೆ ನಾನು ನಮ್ಮ ಕೋಲಾರ ಜಿಲ್ಲೆಯ ತಾಲೂಕುಗಳಲ್ಲಿ ಪ್ರತಿಯೊಂದು ಶಾಲೆಯಲ್ಲಿ ಶೌಚಾಲಯ ಇಲ್ಲ ಅಂದ್ರೆ ಅದರಲ್ಲಿ ಒಂದು ಮನವಿ